ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಕಾಳುಮೆಣಸಿನಕಾಳನ್ನ ಕೊಯ್ಯೋದು. ನೋಡಿ, ಕಾಳುಮೆಣಸಿನಕಾಳನ್ನ ಕೊಯ್ತಾ ಇದ್ದೀನಿ. ಇದೇನು ತುಂಬ ಇಲ್ಲ, ನಮ್ಮದು ಗಿಡ ಮನೆಗೆ ತಿನ್ನೋಷ್ಟು ಅಷ್ಟೇ ಇರೋದು. ನೋಡಿ, ಇದು 2 ಇಯರ್ ಬಳ್ಳಿ. 2 ಇಯರ್ ಬಳ್ಳಿಲಿ ಎಷ್ಟೊಂದು ಬಿಟ್ಟಿದೆ ಅಂತ ಹೇಳಿ, ಇದಕ್ಕೇನು ಗೌರ್ಮೆಂಟು ಗೊಬ್ಬರ ಹಾಕಿಲ್ಲ, ಏನಿಲ್ಲ, ಸುಮ್ಮನೆ ಹಚ್ಚಿಬಿಟ್ಟಿರೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಲ್ತಿತ್ತು, ಕೊಯ್ಯೋಣ ಮನೆಗೆ ಆಗುತ್ತೆ ಅಂತ ಹೇಳಿ ಕೊಯ್ತಾ ಇದ್ದೇನೆ. ನೋಡಿ, ಕಾಯನ್ನೇ ಕೊಯ್ತಾ ಇದ್ದೇನೆ. ಸ್ವಲ್ಪ ಹಣ್ಣಾದ್ಮೇಲೆ ಕೊಯ್ಬೋದಿತ್ತು, ಉದುರೋಗುತ್ತೆ ಅಂತ ಹೇಳಿ ಕಾಯೇ ಪರವಾಗಿಲ್ಲ, ಮನೆಗೆ ತಿನ್ನೋಕ್ಕಲ್ವ ಅಂತ ಹೇಳಿ ಬಲ್ತಿರೋದೆಲ್ಲ ಕೊಯ್ತಾ ಇದ್ದೇನೆ. ಕೈಯಲ್ಲೇ ಕಿತ್ರೂ ಬರುತ್ತೆ. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಇದನ್ನೆಲ್ಲ ಹೆಂಗೆ ಕೊಯ್ತಾರೆ ಅಂತ ಹೇಳಿ. ನಾನು ಕೈಗೆ ಸಿಗೋಂಥದ್ದು ಮಾಮೂಲಾಗಿ ಬಂದು ಕೊಯ್ತಾ ಇದ್ದೇನೆ. ತುಂಬ ಉದ್ದ ಏನು ಹೋಗಿಲ್ಲ. ಇದೊಂದು 1.5-2 ವರ್ಷದ ಬಳ್ಳಿ ಅಂತ ಅನಿಸುತ್ತೆ. ನೋಡಿ, ಕೆಳಗೆಲ್ಲ ಇದ್ದೇನೆ. ಇದನ್ನು ಅಡಿಕೆ ಗಿಡಕ್ಕೆ ಬುಡಕ್ಕೆ ಹಚ್ಚಿದರೆ 1.5-2 ವರ್ಷಕ್ಕೆಲ್ಲ ಬೆಳೆ ಬರುತ್ತೆ. ಇದು ನಮ್ಮ ಬಳ್ಳಿ 1.5-2 ವರ್ಷ ಆಗಿದೆ ಅನಿಸುತ್ತೆ ಹಚ್ಚಿ. ನಮ್ಮ ಡ್ಯಾಡಿ ಹಚ್ಚಿರೋದು. ಬಂದಿದೆ ಬೆಳೆ. ಮನೆಗೆ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಒಂದು 10 ಬಳ್ಳಿ ಇರ್ಬೋದು. ತುಂಬ ಹಚ್ಚಿತ್ತು, ಎಲ್ಲ ಸತ್ತೋಗ್ಬಿಟ್ಟಿದೆ ಅಂತ ಹೇಳ್ತಾ ಇತ್ತು ನಮ್ಮ ಡ್ಯಾಡಿ. ಮನೆಗೆ ತಿನ್ನೋ ಮಟ್ಟಿಗೆ ಸಾಕು, ಆಚೆ ಕಡೆಯಿಂದ ತರೋ ಅವಶ್ಯಕತೆ ಇರಲ್ಲ. ಇದು ಹಣ್ಣಾದಮೇಲೆ ಕೊಯ್ಬೋದಿತ್ತು, ಆದರೆ ಉದುರೋಗ್ಬಿಡುತ್ತೆ ಅಂತ ಹೇಳಿ ನಾನು ಇವಾಗಲೇ ಕೊಯ್ತಾ ಇದ್ದೀನಿ. ಹೆಂಗೂ ಹೊಲಕ್ಕೆ ತವಕ್ಕೆ ಬಂದಿದ್ದೆ, ಸೊ ಕಿತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಕೈಗೆ ಸಿಗೋವೆಲ್ಲ ಕೀಳ್ತಾ ಇದ್ದೀನಿ. ಕೈಗೆ ಸಿಗಲಿಲ್ದವೆಲ್ಲ ಏಣಿ ಹಾಕ್ಕೊಂಡು ಕೊಯ್ಬೇಕಾಗುತ್ತೆ. ಅದೆಲ್ಲ ನಮ್ಮ ಡ್ಯಾಡಿ ಕೊಯ್ಕೊಳ್ಳುತ್ತೆ. ನಾನು ಕೈಗೆ ಸಿಗೋವೆಲ್ಲ ಕೊಯ್ದೆ. ಊರಲ್ಲಿ ಹೋದಾಗ ಇದೆಲ್ಲ ಮಾಡೋಕ್ಕೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಊರಿಗೆ ಹೋದರೆ ಏನು ಮನೇಲಿರಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋದು ಅಂತ ಹೇಳಿ ಹೋಗ್ತೀನಿ. ಎಷ್ಟಾಗುತ್ತೋ ಅಷ್ಟು, ತುಂಬ ಅಂತೂ ಕೆಲಸ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡೋದು. ನೋಡಿ, ಇದು ಕೊಯ್ದು ಮತ್ತು ಬಿಡಿಸ್ಬೇಕು. ಬಿಡಿಸಿ ಬಿಸಿಲಿಗೆ ಒಣಸಿ ಸ್ಟೋರ್ ಮಾಡಿಟ್ರೆ ಆಯ್ತಷ್ಟೇ. ಇದ್ರದ್ದೇನು ತುಂಬ ಜಾಸ್ತಿ ಕೆಲಸ ಇರಲ್ಲ. ಹಣ್ಣಾದರೆ ಮಾತ್ರ ಅದನ್ನು ನೀರಿಗೆ ಹಾಕಿ ತೊಳೆದು ಒಣಸ್ತಾರೆ. ಇದು ಕಾಯಿರೋದೆಲ್ಲ ಬ್ಲ್ಯಾಕ್ ಪೆಪ್ಪರ್ ಇರುತ್ತಲ್ಲ, ಆ ಥರ ಆಗುತ್ತೆ. ಹಣ್ಣಾಗಿರೋದು ತೊಳೆದು ಒಣಸಿದ್ರೆ ಅದು ವೈಟ್ ಕಲರಿಗೆ ಬರುತ್ತೆ. ನೋಡಿ, ಈ ಥರ ಬಿಡಿಸಿದ್ರೆ ಆಯಿತು. ಇಷ್ಟು ಸಿಕ್ಕಿದೆ. ಇದು ಮನೆಗಾಗುತ್ತೆ ಅಷ್ಟೇ, ಆಚೆ ಮಾರೋಕ್ಕೆಲ್ಲ ಆಗುತ್ತೆ. ಸಿಕ್ಕರೆ ಮಾರ್ಬೋದಿತ್ತು. ಇಷ್ಟೇ, ಮನೆಗಾಗಷ್ಟು ಅಷ್ಟೇ ಸಿಕ್ಕಿದೆ. ಇದು ತುಂಬ ಬೆಳೆ ಬಂದರೆ ಒಳ್ಳೆ ಇನ್ಕಮ್ ಇದೆ ಅಂತಲೇ ಹೇಳ್ಬೋದು. ಇದೇನು ಆರಾಮಾಗಿ ಬೆಳಿಬೋದು ಅಂತ ಅನ್ನಿಸ್ತು. ಗಿಡ ಹಚ್ಚಿರೋದಷ್ಟೇ, ಇದಕ್ಕೇನು ಆರೈಕೆ ಮಾಡಿಲ್ಲ ಅಂತ ಹೇಳ್ತಿತ್ತು ನಮ್ಮ ಡ್ಯಾಡಿ. ಆದ್ರೂ ಇಷ್ಟೊಂದು ಬಂದಿದೆ. ಇದು ಒಂದು ಕಡ್ಡಿ ತಗೊಂಡೋಗಿ ನೆಟ್ಟಿರೋದಷ್ಟೇ. ಇದೇನು ಪ್ಯಾಕೆಟಿಂದ ತಂದು ಹಚ್ಚಿರೋದಲ್ಲ, ಬೇರೆಯವರ ತೋಟದಿಂದ ತಗೊಬಂದು ಕಡ್ಡಿನ ತಗೊಬಂದು ಹಚ್ಚಿರೋದಷ್ಟೇ. ಎಷ್ಟೊಂದು ಬಿಟ್ಟಿದೆ ನೋಡಿ. ಆರೈಕೆ ಮಾಡಿದರೆ ಇನ್ನೂ ಎಷ್ಟು ಬಿಡ್ತಿತ್ತು. ಅದನ್ನೇ ಬೆಳೆಯಾಗಿ ತಗೊಂಡು ಆರಾಮಾಗಿ ಬೆಳಿಬೋದು ಅಂತಲೂ ಅನ್ನಿಸ್ತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.